ಗುರಿ ಯಾರ ಅಕ್ಕ ಅಲ್ಲಕ್ಕ ಬರ್ತೀನಿ ಅಂತೇಳಿ ಮುಂಚೆನೇ ಹೇಳೇ ಇಲ್ಲ. ಎಷ್ಟು ಇದ್ರಾಗ ಬಂದ್ಬಿಟ್ಟು ಏನು ಮಾಡ್ತವ ಗುರಿ, ಏನೋ ಬರ್ತಾವಲ್ಲ ಅರ್ಜೆಂಟ್ ಬರು ಅಂತಾವ ಅಂಥದ್ದು ಕೆಲಸ ಬಂದಿತ್ತ, ಅದಕ್ಕೆ ನಿನ್ನ ನೆನಪಾತ್ ನೋಡು. ಆರಾಮವ? ಅಯ್ಯೋ ಅಕ್ಕ ಆರಾಮದೆ ನೋಡು. ನೀನು? ನನಗೇನಾಗೈತ, ನಾನು ಆರಾಮದೆ ನೋಡು. ಯಾರವ್ರೆ ಗುರಿ? ಅತ್ತಿಯರ ನಮ್ಮ ಅಕ್ಕ ಬಂದಾಳಲ್ರಿ ಊರಿಂದ. ಆರಾಮ್ಬೆ? ಚಂದ್ರಾವನ? ಆರಾಮ ಆರಾಮ. ನೀವ? ಹೂವೆ ನಾನು ಆರಾಮದೆ ನೋಡ. ಏನು ನಮ್ಮ ಕಣ್ಣಿ ಕಡೆನೂ ಬರೋಂಗೇ ಇಲ್ಲ. ನಮಗಂದ್ರೂ ಒಂದು ಫೋನು ಹಚ್ಚಂಗಿಲ್ಲ ಬಿಡಿ ನೀವು. ನಮ್ಮ ತಂಗಿ ನಿಲ್ ಕೊಟ್ಟಿದ್ದಕ್ಕೆ ಒಂದಿಟ್ಟು ಬಂದು ಹೋಗಿ ಮಾಡೋದು. ನೀವು ನೋಡ್ರಿ ಒಂದಿನ ನಮ್ಮ ಮನೆಗೆ ಬರೋದೇ ಇಲ್ಲ. ಆ ಮಗಳ ಎಲ್ಲಿ ಬರ್ತಿ ಹೇಳ? ನಿಮ್ಮ ತಂಗಿ ನೋಡ್ರೆ ಮನ್ಯಾಗ ನಿಲ್ಲಲ್ಲ, ಪಡಾಳಿ ಹಾರಿಸ್ಕೊಂತ ಊರು ತುಂಬ ಅಡ್ಯಾಡ್ಕೊಂತಾನೆ ಇರ್ತಾಳೆ, ಊರು ಸಬರಿ ಮಾಡ್ಕೊಂತ. ಮತ್ತು ಮನೆ ನಂದ ಜವಾಬ್ದಾರಿ ಅಲ್ವಾ, ನಾ ಕಾಯ್ಬೇಕಲ್ವಾ ಮನೆ. ಅದಕ್ಕೆ ನೋಡುವ ನಮ್ಮ ಮನೆ ಬಿಟ್ಟು ಎಲ್ಲೂ ಹೋಗೋದೇ ಇಲ್ಲ ಬಿಡ. ಯಾಕ ಅವ್ರದ್ದು ಇದ್ದಿದ್ದನ ಜೀವನ ಪರ್ಯಂತ. ಅವ್ರಿಗೆ ನನಗೆ ಗಂಡಿಲ್ಲ ಅಂದ್ರೆ ತಿಂದ್ಕೊಳ್ಳು ಹೊಟ್ಯಾಗ ಅರಗಂಗೆ ಇಲ್ಲ. ಬಾ ಕುಂಡ್ರಿ ಬಾ. ಸಿಂಚನ ಅಲ್ಲ ಈಕೆ ಅಕ್ಕ? ಈಕೆ ನಮ್ಮ ಸಿಂಚನ ಈಕೆ? ಓವ್ವ ಎಷ್ಟು ಹೈಟಗಳವ. ಹೋದ್ಸಲ ನೋಡಿದಾಗ ಗಿಡ್ಡಗೆ ಈಟ ಹುಡುಕನ ಕಾಣ್ತಿದ್ಲ. ಎಷ್ಟು ಹೈಟಗಳ, ಎಷ್ಟು ಚಂದಗಳವ. ನನ್ನ ದೃಷ್ಟಿ ತಡ್ಕೊಂಗಾಗೈತಿ. ಆರಾಮನ ಸಿಂಚನ? ಆರಾಮ್. ಅಯ್ಯೋ ನಾ ನೋಡಕ್ಕ ನಿನ್ನ ನಿಲ್ಲಿಸ್ಕೊಂಡ ಮಾತಾಡತ್ತೀನಿ. ಕುಂಡ್ರಿ ಬಾರ ಸಿಂಚನ, ಕುಂಡ್ರಿ ಬರ್ರಿ. ಅನ್ನಂಗ ಪೂಜಾ ನಿಮ್ಮ ಮನೆಯವರು ಯಾರು ಮನೆಯಾಗಿಲ್ಲನ? ಯಾಕ ಹುಡುಗರು ಯಾರು ಕಾಣವಲ್ರ? ನಿನ್ನ ಮಗ ಎಲ್ಲ ಹೋಗೈತ್ಲೆ, ನೋಡೇ ಇಲ್ಲ ಭಾಳ ದಿನ ಆಯ್ತು. ಆಕೆ ಪೂಜಾ ಕಾಲೇಜ್ ಹೋಗ್ಯಾಳಕ್ಕ, ಬರೋ ಟೈಮ್ ಆಗೈತಿ, ಇನ್ನೇನು ಬರ್ಬೋದು. ಹಾಂ ನೀವೊಂದು ಫೋನಾರ ಮಾಡ್ಬೇಕಿಲ್ಲ ಅಕ್ಕ, ನನಗೆ ಬರ್ತೀನಿ ಅಂಥೇಳಿ ಅಡ್ಗೆ ಪಿಡ್ಗೆ ಮಾಡಿಡ್ತೀನಿ. ಉಂಡು ಹಾಕಿದ್ರಲ್ಲ ತಡಿ. ಈಗಾರ ಏನಾಗೈತಿ, ಬಡ 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 ಅನ್ನಂತರೂ ಮಾಡೇನಿ, ಚಪಾತಿ ಹಿಟ್ಟಟ್ಟು ನಾತೀನಿ, ಪಲ್ಯ ಇಟ್ಟು ಮಾಡ್ತೀನಿ ಅಂದ್ಕೊಂಡ್ರೆ ನೀವು ಮಾತಾಡ್ಕೊಂತ ನಾನು ಅಡುಗೆ ರೆಡಿ ಮಾಡ್ಬಿಡ್ತೀನಿ. ಹಾಂ ಯಾವಾಗ ರೀ ಅಷ್ಟೆಲ್ಲ ತಲೆ ಕೆಡ್ಸ್ಕೊಬೇಡ. ಇದ್ದಿದ್ದೇ ಹೇಳ್ಬೇಕಂತಂದ್ರೆ ನಾನು ಹಿಂಗೊಂದು ಮುಖ್ಯವಾದ ವಿಷಯನ ಹೇಳಕ್ಕಂತಾನೆ ಬಂದೀನಿ. ಫೋನ್ಯಾಗ ಹೇಳ್ರೆ ಚಲೋ ಅನ್ಸಂಗಿಲ್ಲಲ್ಲ. ನೋಡು ಅಕ್ಕ ಆಗಿನ ತಂಗಿಗೆ ಇಂಥ ವಿಚಾರಗಳು ಫೋನ್ನಾಗ ಹೇಳೋಂಗಾತ. ನೀನು ಅನ್ಕೋದ್ಬೇಡ, ನನ್ನ ಮನ್ಸಿನಾಗ ಓದು ಉಳಿದು ಬೇಡ ಅಂಥೇಳಿ ಆಗಿದ್ದಾಗತ್ತಂಥೇಳಿ ನಾನು ಡ್ರೈವರ್ ಕರ್ಕೊಂಡು ಬಂದಬಿಟ್ನಿ. ಹೌದಾ? ಮಾತಾಡಂತೆ ಒಂದು ಕಪ್ ಶರಬತ್ ಥರ ತರ್ತೀನಿ, ಕುಂಡ್ರಿ. ಲೇ ನಿನಗೆ ಹೇಳ್ರಿ ಕೇಳಂಗಿಲ್ಲ. ಈಗೆಲ್ಲ ಮುಗಿಸ್ಕೊಂಡು ಬಂದೇವೆ. ನಿನ್ನ ಖುಷಿಗೆ ನಾನು ಏನಾರು ತಿಂದ ಹೊಕ್ಕೇನತ್ತ ನಿಮ್ಮ ಮನೆ, ಹಂಗೆ ಅಂದ್ರೂ ಹೋಗಂಗಿಲ್ಲ. ಆದ್ರೆ ನಾ ಹೇಳೋ ವಿಚಾರನ ಮೊದಲು ಕೇಳ, ಆಮೇಲೆ ನಿಂಗೆಲ್ಲ ಹೇಳ್ತೇನೆ. ಆತಕ್ಕ ಮೊದ್ಲು ಏನೋ ವಿಚಾರ ಹೇಳ. ಏನಂದ್ರೆ ನಿನ್ನ ಮಗ ಅರುಣ್ ಅದಾನಲ್ಲ, ಅವಂಗ ಮದುವೆ ಫಿಕ್ಸ್ ಮಾಡೇವಿ. ಈ 11ನೇ ತಾರೀಕು ಎಂಗೇಜ್ಮೆಂಟ್ ಮಾಡ್ಕೋಬೇಕಂತ ಮಾಡಿ ಧಾರವಾಡದಾಗ, ಇಲ್ಲೇ ಕಲ್ಯಾಣ ಮಂಟಪದಾಗ. ಅದಕ್ಕೆ ನಿಮ್ನೆಲ್ಲರೂ ಮಂದಿನೆಲ್ಲರೂ ಕರೆದು ಹೋದ್ರಾತಂತೇಳಿ ನಾನು ಬಂದೆ ನೋಡುವ. ಹೌದಕ್ಕ? ಹುಡುಗಿಲ್ಲಕ್ಕಿ ಅಲ್ಲ, ಒಂದು ಮಾತು ಹೇಳಿಲ್ಲ ನಮಗೆ. ಆಗಲೇ ಎಂಗೇಜ್ಮೆಂಟ್ ವರ್ಗೂ ಬಂದು ಬಿಟ್ರಿ. ನಿನಗೆ ಗೊತ್ತಿದ್ದೈತೆ ಗುರಿ, ಈಗಿನ ಹುಡುಗರು ಅಷ್ಟೆಲ್ಲ ನಮಗೆ ಎಲ್ಲಿ ಬಿಡ್ತಾರವ? ತಾವ ನೋಡ್ಕೊಂಡ್ಬಿಟ್ಟಿರ್ತಾರೆ ಅವ್ರು. ನಾವು ಮದುವೆ ವಿಚಾರ ತೆಗೆಂತಲೇ ಇಂಥ ಹುಡುಗಿ ಅಂತ ಹೇಳ್ತಾರೋ ಅವಾಗ ನಾವು ಮಾಡ್ಕೋಬೇಕಷ್ಟ. ಆದ್ರೆ ಹುಡುಗಿ ಮಾತ್ರ ಭಾಳ ಚಲೋ ಮಂತಂದಕ್ಕಿ, ಸ್ಥಿತಿವಾನ್ರು ಚಲೋ ಅದಾರು, ಮನ್ಯಾಗ ಇದ್ದುಳ್ಳವರು ಚಲೋ ಅದಾರ. ಮತ್ತು ನಮ್ಮ ಜಾತಿಯವ್ರೆ, ಮತ್ತು ನಾವ್ರು ಯಾಕಿಲ್ಲನೂ ನಾವು ಮಾತಿಗೆ ಆತು ಬಿಡಪ್ಪ ನಿನ್ನ ಮನಸ್ಸಿನಂಗೆ ಆಗಲಿ ಅಂಥೇಳಿ ಎಲ್ಲ ದೊಡ್ಡವ್ರು ಕೂಡಿ ಮಾತುಕತೆ ಮಾಡಿ ಒಂದು ಡೇಟ್ ಫಿಕ್ಸ್ ಮಾಡಿದ್ರು. ಹೀಗಾಗಿ ಮುಂಚೆದೇನೋ ನಿಂಗೆ ಹೇಳೋಕ್ಕಾಗಲಿಲ್ಲ. ಅದಕ್ಕೆ ಈಗೂ ಹೇಳಿಲ್ಲ ಅಂದ್ರೆ ತಪ್ಪಕ್ಕೈತಿ ಅಂಥೇಳಿ ನಾನು ಬಂದೆ ನೋಡುವ. ಹೌದನ? ಇರ್ಲಿ ಬಿಡು, ಹುಡುಗಿ ಚಲೋ ಅದ ಅಂದೆಲ್ಲ ಅಷ್ಟೇ ಸಾಕು. ಈಗ ದಾಡ್ದಾಗ ಕಲ್ಯಾಣ ಮಂಟಪದಾಗೂ ಅವರ ಮಾಡ್ಕೊಡ್ತಾರಂತ ಎಂಗೇಜ್ಮೆಂಟ್. ನಮ್ದು ಏನು ಖರ್ಚ ಇಲ್ಲ. ನೀವು ಗಾಡಿ ತೊಗೊಂಡು ಹುಡುಗನಷ್ಟು ಕರ್ಕೊಂಬರ್ರಿ ಅಂತ ಹೇಳಾರ ಅವ್ರು ಅಷ್ಟೇ. ನಮ್ಗೆ ಚಲೋ ಅದಾರ. ಅವ್ರ ಅಣ್ಣನೂ ಇನ್ನೂ ಬಿಸ್ನೆಸ್ ಮಾಡ್ತಾನೆ, ಒಂದು ಬಿಸ್ನೆಸ್ ಐತೆ ಒಂದು ಚಲೋ ಮಾಡ್ಕೋತಾರೆ ಅವರೆಲ್ಲ. ಭಾರಿ ಇದ್ದಳವ್ರು ಅದಾರ ಬಿಡು, ಚಲೋ ಅದಾರ ಮಂತನ್ಲೆ. ಅವ್ರ ಅಪ್ಪಿಲ್ಲ, ಅವ್ವದಾಳೆ, ಅಣ್ಣ ಒಬ್ಬದಾನ. ಅಂದ್ರೆ ಅಣ್ಣ ತಮ್ಮ ಇಬ್ಬರು ಅದಾರ ಅವ್ರೆ. ಒಬ್ಬಕ್ಕೆ ತಂಗಿ. ಇವ ಎಲ್ಲ ಅವ್ರ ಅಣ್ಣನ ಎಲ್ಲ ಬೆಳೆಸ್ಕೊಂಡು ಹೋಗಿದ್ದಂಥವ್ರ ಮನೆ ಚಲೋ ಅದಾರ. ಹೀಗಾಗಿ ಮದ್ವೆನೂ ಅವ ಎಲ್ಲ ಹಿರಿತನಲೇ ಮಾಡ್ಕೊಡಕತ್ತ ನೋಡು. ಹೌದನ?
ಚಲೋ ಆತು ಬಿಡವ. ಈಗಿನ ಕಾಲದಾಗ ಎಲ್ಲಿ ಹೆಣ್ಣು ನೋಡೋದು ಒಂದು ಭಾಳ ಕಠಿಣ ಆಗೈತೆ ಬಿಡ ಇವ. ಹೆಣ್ಣು ಮೊದಲು ಸಿಗೋಂಗಿಲ್ಲ ಬಿಡೋಂಗಿಲ್ಲ. ನಿಮಗೇನು ಬಿಡ್ರಿ, ನಿಮ್ಗೇನು ಕಮ್ಮಿ ಆಗಿತ್ತು. ಅವೇನು ಹುಡುಗ ಚಲೋ ಓದ್ಯಾನ, ನೌಕರಿ ಆಗದಾನ, ಎಲ್ಲ ಆಯ್ತು, ಚಲೋ ಸಿಕ್ತಿತ್ತು. ಅದ್ರಾಗ ಹುಡ್ಕೊಂಡಂದ್ರೆ ಅದು ಒಂದು ಟೆನ್ಷನೇ ಇಲ್ಲ. ಅವ್ರವ್ರ ಹೊಂದಾಣಿಕೆ ಇದ್ರೆ ಜೀವನ ಹಾಕೋ ಬಿಡಕ್ಕೆ. ನಾವು ನೋಡಿ ಮಾಡ್ತೇವೆ ಅನ್ನೋದು ಸುಳ್ಳು. ಅವ್ರವ್ರ ಹೊಂದಾಣಿಕೆ ಇದ್ಬಿಟ್ರೆ ಅವ್ರು ಹೊಂದ್ಕೊಂಡು ಹೋಗಿರ್ತಾರತ್ತ, ಹೌದಿಲ್ಲ? ಅಷ್ಟ ನೋಡಲಿ ಗುರಿ. ಅದಕ್ಕೆ ನಾನು ಹೆಚ್ಚಿನ ಆಸೆ ಪಟ್ಟಿಲ್ಲ. ಹುಡುಗಿನೂ ಚಲೋದ, ಸಂಪನ್ನದ, ಸಮಾಧಾನದಾಳ. ಅಷ್ಟು ದೊಡ್ಡ ಮಂತಂದಕ್ಕೆ ಅಂತಂದ್ರೆ ಒಂದಿಟ್ಟು ಸೊಕ್ಕಿಲ್ಲ, ಏನಿಲ್ಲ. ಚಲೋ ಹುಡುಗಿದ, ಸಂಪನ್ನ ಹುಡುಗಿದ. ಹಿಂಗಾಗಿ ನಾನು ಹ್ಞೂ ಅಂದ್ಬಿಟ್ಟು ನೋಡ್ರ. ಅಲ್ಲಿ ದೊಡವದ ಬಂದು ಬಿಟ್ಟಾರೆ. ನಂಗೆ ಗೊತ್ತೇ ಇಲ್ಲ ದೊಡವ. ಬಾಯನ್ ಮತ್ತು ಬಾಯಾಗೈತೆ ನೋಡಿಕ್ಕ. ಬರ್ತಾ ಅಂತಂದಿನಿ, ಬಂದ ಬಿಟ್ಟಾರ. ನಿಮ್ಮ ದೊಡ್ಡ ಬಂದಾಳ ನೋಡ್ಲಿ. ಇವ್ವ ಪೂಜಾ, ಎಷ್ಟು ಚಂದಾಗಿಯ, ಎಷ್ಟು ದುಂಡಗಾಗಿ ಮೈ ಕೈ ತುಂಬ್ಕೊಂಡೆ ನನ್ನ ಕಣ್ಣ ಹತ್ತ ಬಿಡು. ಆರಾಮೇನವ? ಹೆಂಗೆ ನಡ್ದೈತಿ ಕಾಲೇಜ್, ಶಾಲೆ, ಅಭ್ಯಾಸ ಎಲ್ಲ? ಆರಾಮದೆ ನೋಡೋಣ, ಎಲ್ಲ ಚಲೋ ನಡ್ದೈತಿ, ಆರಾಮ್ ನಡ್ದೈತಿ. ನೀವು ಹೆಂಗದಿರಿ? ಸಿಂಚನ ಬರಲಿಲ್ಲ? ಸಿಂಚನ ಅಲ್ಲೇ ಹಿಂದೆ ಅದ ನೋಡಿ ನೀನಿಂದ. ಛೀ, ಈಕೆ ಒಬ್ಬಕ್ಕೆ ಹಳ್ಳಿ ಕಮಾರಿ. ಆರಾಮ ಸಿಂಚನ? ಹಾಂ ಆರಾಮ್. ಅಷ್ಟ ನೋಡಕ್ಕಿ ಹೋದಲ್ಲಿ ಬಂದಲ್ಲಿ ಮಾತಾಡೋದು. ಹೆಚ್ಚಿನ ಮಾತಾಡೋದಿಲ್ಲ ಬಿಡ ನಮ್ಮ ಹುಡುಗಿ. ನಾ ಬೈತಿರ್ತಾನಕ್ಕಿ ಹೋದಲ್ಲಿ ಬಂದಲ್ಲಿ ನಮ್ಮವ್ರ ತಮ್ಮವ್ರ ಮಾತಾಡ್ಬೇಕಂತ ಹೇಳಿ ಮಾತಾಡಂಗೇ ಇಲ್ಲ. ಏಕ ಹಂಗೆ ಒಬ್ಬೊಬ್ರು ಸ್ವಭಾವ ಹಂಗಿರ್ತೈತಿ, ಏನು ಮಾಡಕ್ಕೆ ಆಗಂಗಿಲ್ಲ. ಅಕ್ಕಿ ಸಿಟಿಯಾಗಿ ಬೆಳೆದಕ್ಕೆ ಇಲ್ಲಿ ನಮ್ಮ ಹಳ್ಳಿಗೆ ಬಂದು ಹಿಂಗೆ ಒಮ್ಮಿಗೆ ಹೊಂದ್ಕೊಂಡು ಮಾತಾಡ್ಬೇಕಂದ್ರೆ ಪಾಪ ಬರಬೇಕು, ಹೋಗ್ಬೇಕಲ್ಲ. ನೀವು ಕುಂಡ್ರಿ, ನಾ ಚಾರ ಮಾಡ್ಕೊಂಬರ್ತೀನಿ. ಮಾಡ್ಕೊಂಡು ಬರ್ರಿ ಅಂತಿ. ಮೊದ್ಲ ನಿಮ್ಗೆಲ್ಲರೂ ಅರ್ವಿ ತಂದೆನ ಮನ್ಯಾಗ. ನನಗಿರೋ ಒಬ್ಬ ಮಗಾಲೆ, ಅವನದು ಮದುವೆ ಅಂದಮೇಲೆ ಗ್ರ್ಯಾಂಡಾಗಿ ಆಗ್ಬೇಕು. ಹಿಂಗಾಗಿ ಅವ್ನ ಎಂಗೇಜ್ಮೆಂಟ್ ಎಲ್ಲ ಎಲ್ಲರಿಗೂ ಅರ್ವಿ ತರೋಣಂತ ಮನೆ ಮಂದಿಗೆಲ್ಲ ಅರ್ವಿ ತಂದೇನಿ. ಮೊದ್ಲ ನೀ ಅರ್ವಿ ನೋಡು, ನಿಂಗೆ ಇಷ್ಟ ಆಕಾವಿಲ್ಲೋ, ಇಲ್ಲ ಚೇಂಜ್ ಮಾಡೋದಾದ್ರೆ ಚೇಂಜ್ ಮಾಡೋಣಂತ. ಅಕ್ಕ, ನೀವು ಪ್ರೀತಿಯಿಂದ ಕೊಟ್ಟಿರ್ತೀವಿ, ಅದ್ರಾಗ ಏನು ಚೇಂಜ್ ಮಾಡಿದಿರ್ತದೆ ಬಿಡಯ್ಯವ. ನೀವು ಹೋಗ್ಬೇಕೆತ್ತಾಕ ನಾವು ಹೆಂಗಿದ್ರು ಉಟ್ಕೋತೇವೆ. ಹೆಂಗಿದ್ರು ಏನು ನೀನು ಕಮ್ಮಿ ತಂದಿರ್ತೀನ, ಚಲೋನ ತಂದಿರ್ತೀವಿ. ಇದು ನೋಡ್ಲಿ ಗಿರ್ಜಿ, ನಿನಗೆ ಪಿಂಕ್ ಕಲರ್ ಅಂದ್ರೆ ಸೇರ್ತಾವಲ್ಲ ಗುಲಾಬಿ ಬಣ್ಣದ್ದು, ಅದಕ್ಕೆ ಗುಲಾಬಿ ಬಣ್ಣದ ರೇಷ್ಮೆ ಸೀರೆ ತಂದೇನೆ, ತಗೋ. ಇದು ನಿನಗೆ. ಅವ್ವ ಅಕ್ಕ, ಇಷ್ಟು ಚಲೋ ಸೀರೆ ಮದ್ವೆಗದು ತರಾಕ್ ಬರ್ತಿತ್ತಲ್ಲಕ್ಕ, ಈ ಎಂಗೇಜ್ಮೆಂಟಿಗೆ ಎಷ್ಟು ಚಲೋದು ಯಾಕೆ ತರಾಕ್ ಹೋದಿ? ಅಲ್ಲಲ್ಲಿ ನನ್ನ ತವ್ರ ಮನೆ ಬಳಗ ಅಂತಂದ್ರೆ ನನಗೆ ನೀ ಇರಾಕೆ ಒಬ್ಬಕ್ಕೆ. ನಿನಗೂ ಒಂದು ಚಲೋ ಸೀರೆ ತರಲಿಲ್ಲ ಅಂದ್ರೆ ದೇವ್ರ ಮೆಸ್ಸನ್ನ, ತಗೋ ಉಟ್ಕೋ. ಚಂದಗೆ ಜಂಪರ್ ಹೊಲಿಸ್ಕೊಯ್ದಿರತ್ತ, ಜಂಪರ್ ಹೊಲಿಸ್ಕೊಂಡು ಅವತ್ತು ಚಂದಾಗಿ ಉಟ್ಕೋ. ಆಮೇಲೆ ಹುಡುಗನ ಚಿಕ್ಕಮ್ಮ ನೀನೇ ಅಂತಂದ್ರೆ ಎಲ್ಲರೂ ನೋಡಿ ಹೌದು ಹೌದು ಅಂದಿರ್ಬೇಕು ನೋಡಿ. ನಿನಗೆ ಹಂಗೆ ರೆಡಿ ಆಗ್ಬೇಕಾ ಮತ್ತು ಗುರಿ? ನೀ ಹೇಳೋದು ಹೆಚ್ಚ, ನಾ ಮಾಡೋದು ಹೆಚ್ಚ ಬಿಡಕ್ಕ. ನೀ ಇಷ್ಟು ಹೇಳಿದಿಲ್ಲ ಸಾಕು ಬಿಡ. ನೋಡ ಈ ಗುರಿ ಪವರ್ ಹೆಂಗಿರ್ತೈತಿ ನಿನ್ನ ಮಗನ ಎಂಗೇಜ್ಮೆಂಟ್ನಾಗ. ಅಂದ್ರೆ ನಂದ ಉಸ್ತುವಾರಿ ಎಲ್ಲ ಎಲ್ಲ ಏನೈತಿ ಎಲ್ಲ ನನ್ನ ಕೇಳ್ಬಿಡ್ಬೇಕು. ನಾನು ಓಡಾಡಿ ಬಡಕ್ಕೆ ಎಲ್ಲ ಓಡಾಡಿ ಮಾಡ್ತೀನಿ, ತಲೆನೇ ಕೆಡ್ಸ್ಕೊಬೇಡ. ನೀ ಹೇಳ್ದಂಗೆ ಆಗಲಿ. ನೀವು ಒಬ್ಬಕ್ಕೆ ಇದ್ದು ಬಿಟ್ರೆ ನನಗೆ ನೂರಾನಿ ಬಲ ಇದ್ದಂಗೆ ನೋಡಲಿ. ಓಡಾಡಿ ಚಟ್ಟಪಟ್ಟೆ ಎಲ್ಲರೂ ಮಾತಾಡ್ಸೋದು ಕರೆಯೋದು ಎಲ್ಲ ಮಾಡ್ತೀಯ. ಹಿಂಗಾಗಿ ಮೊದಲು ನಿನಗೆ ಹೇಳಕ್ಕೆ ಬಂದಿನ. ಯಮ್ಮ, ಇದು ನಿನಗೆ ನನ್ನ ಮಗಂದು ಎಂಗೇಜ್ಮೆಂಟ್ ದಿವಸ ಇದನ್ನು ಉಟ್ಕೊಂಬರ್ಬೇಕು ನೀ, ತಗೋ. ಯವ್ವ, ಇಟ್ಟು ಚಲೋ ಸೀರೆ ನನಗೆ ಚಂದ್ರವ. ಇಂಥ ಸೀರೆ ನಿಮ್ಮ ಜನದಾಗ ನೆನ್ಸಿರಂಗಿಲ್ಲ. ನಮ್ಮ ಅವ್ಗೂ ಗೊತ್ತಿಲ್ಲ, ಎಲ್ಲ ಚಲೋ ಚಲೋ ನಿಮ್ಗೆ ಕೊಡಕತ್ತ. ಹ್ಞೂ ಬೇ, ನಿನ್ಗೆ ಉಟ್ಕೊಂಬ. ಏ ಗುರಿ, ನೋಡಿ ಕಲಿ ನಿಮ್ಮ ಅಕ್ಕನ ಎಂಥ ತಿಳುವಳಿಕೆ, ಎಂತಾನ ಏನು ಶಾಣೆತನ ನೋಡಿ. ಇಂಥ ಸೀರೆ ಅಂದ್ರೆ ತಂಕೊಟ್ಟಿ ಯಾ ನಿನ್ನ ನನಗೆ? ನೋಡಿ ಕಲಿಕಿನ. ತಗೋ ಪೂಜಾ, ಇದ್ರೊಳಗೆ ನಿನಗೆ ಅರಿವಿ, ನಿಮ್ಮ ತಮ್ಮಾಗ ನಿಮ್ಮ ಅಪ್ಪಗೆ ಎಲ್ಲರಿಗೂ ಅದಾವು, ತಗೋ ಕೊಟ್ಬಿಡವ. ಅಯ್ಯೋ ದೊಡವ, ನಮಗೆಲ್ಲ ಯಾಕೆ ತರಕ್ಕೆ ಹೋಗಿದ್ದಿ? ಅವಾಗ ಅಮ್ಮಗೆ ತಂದಿದ್ದಲ್ಲ, ನಮಗೆಲ್ಲ ಯಾಕೆ ಬಿಡ್ದೊಡವ, ಮದುವೆಗೆ ತರ್ತಿದ್ದಿಲ್ಲ. ಅಯ್ಯ ಮಗಳ, ನಮ್ಮ ಸಿಂಚನ ಹೆಂಗೆ ಮಗಳ, ನೀನು ಹಂಗೆ ನನಗೆ ಮಗಳ. ಅಕ್ಕಿಗೆ ತಂದು ನಿನಗೆ ಬಿಡ್ತೇವನ, ತಗೋ. ಚಂದಗೆ ಹಾಕ್ಕೊಂಡು ಮದುವೆ ಇದ್ರಾಗ ಎಂಗೇಜ್ಮೆಂಟ್ನಾಗ ಫಂಕ್ಷನ್ನಾಗ ಓಡಾಡ್ರವ ಚಂದಗೆ. ಅಂದ್ರೆ ನಾಳೆ ನಿಮ್ಮನ್ನು ಒಂದು 4 ಮಂದಿ ಕೇಳ್ತಾರೆ. ಹ್ಞೂ ದೊಡವ. ಅಂದಂಗೆ ಗುರಿ, ನಿಮ್ಮ ಶಾಂತಕ್ಕದಾಳ ನಿನ್ನ ಗೆಳತಿ, ಅವ್ರನ್ನ ಕರೆದು ಬರೋಣ ಬಾ. ಮತ್ತು ಎಲ್ಲದಕ್ಕೂ ಫಂಕ್ಷನಿಗೆ ಅವರು ನಮ್ಮನ್ನು ಕರೆದಿರ್ತಾರೆ. ಹೆಂಗೆ ಬಿಟ್ಟು ಮಾಡೋದು? ಮತ್ತು ನಿನಗೂ ಭಾಳ ಬೇಕಾದವ್ರಲ್ಲ ಅವ್ರೆ, ಅದಕ್ಕೆ ಅವ್ರಿಗಟ್ಟು ಕರೆದ ನಾವು ಅಟ್ಟು ಹೊಕ್ಕೆವ ಊರಿಗೆ. ಮತ್ತು ತಡಾಕೈತಿ ಇನ್ನು ಕೆಲಸಗಳು ಭಾಳ ಅದಾವ. ಒಮ್ಮೆ ದಿಢೀರ್ ಅಂತೇಳಿ ನಾವು ಡೇಟ್ ಫಿಕ್ಸ್ ಮಾಡ್ಕೊಂಡು ಕುಂತ್ಬಿಟ್ಟೇವೆ. ಹಿಂಗಾಗಿ ಕೆಲಸ ಭಾಳ ಅದಾವಲ್ಲಪ್ಪ. ಕರೆದು ಬಂದ್ಬಿಡು ನಡಿ. ಇವಾಗ ಒಂದಿಟ್ಟು ತಟಕ್ಕೆ ಕುಂಡ್ರೆ ಒಂದು ಅವಲಕ್ಕಿರ ಮಾಡ್ತೀನಿ, ಚಾ ಮಾಡ್ತೀನಿ, ತಿಂದು ಹೋಗುಣಂತ. ಒಂದು ಕೆಲಸ ಮಾಡಿ, ಮೊದ್ಲು ಅವ್ರು ಕರೆದು ಬರೋನು, ಆಮೇಲೆ ಮಾಡುವಂತ, ತಿಂದು ಆರಾಮನ ಹೊಕ್ಕೆವಂತ. ಈಗ ಕರೆದು ಬರೋ ನಡಿ ಅವ್ರ ಮನೆಗಟ್ಟು ಹೋಗಿ. ಆಯ್ತು ನಡಿ ಅಕ್ಕ.